ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗೌರಿ ರೆಡಿಯಾಗಿ ರೂಮಲ್ಲಿ ಕೂತಿರ್ತಾಳೆ. ಆಗ ಸರಿತಾ ಬಂದು ಏನು ಫುಲ್ ರೆಡಿನಾ ಅಂತಾರೆ. ಆಗ ಗೌರಿ ಎದ್ದು ಅವ್ರ ಹತ್ರ ಬರ್ತಾಳೆ. ಮುಸ್ಕೆಲ್ಲೂ ಕಾಣಿಸ್ತಿಲ್ಲ. ಓ, ನಿನ್ನ ಅಸಲಿ ರೂಪ ಎಲ್ರಿಗೂ ಗೊತ್ತಾದ ಮೇಲೆ ಮುಸ್ಕು ಯಾಕೆ ಅಂತನಾ? ಎಲ್ಲಿ ಕೈಲಿ ಹಾಲಿನ ಲೋಟ ಕಾಣಿಸ್ತಿಲ್ಲ. ನಿನ್ನ ಕರ್ಕೊಂಡು ಹೋಗೋದಕ್ಕೆ ಮುತ್ತೈದೆಯರು ಯಾರೂ ಇಲ್ಲ. ಕರೆಕ್ಟು. ಮುಸ್ಕು ಹಾಕ್ಕೊಂಡು ಹಸೆಮಣೆ ಮೇಲೆ ಬಂದ ಕೂತವಳಿಗೆ ನನ್ನ ಮಗನ ರೂಮಿಗೆ ಹೋಗೋದೇನು ಕಷ್ಟ ಅಲ್ಲ ಅಲ್ವಾ? ಅಲ್ಲ, ಅದೇನೋ ಹೇಳ್ತಿದ್ದೆಲ್ಲ, ಆ ಮದುವೆ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಡೀತಿತ್ತು, ಅದಕ್ಕೆ ತಾಳಿ ಕಟ್ಟೋದಕ್ಕಿಂತ ಮುಂಚೆ ಮುಸ್ಕನ್ನು ತೆಗೆದೆ, ಹಾಗೆ ಹೀಗೆ ಅಂತ ದೊಡ್ಡದಾಗಿ ಭಾಷಣ ಬಿಗಿತಿದ್ದೆ. ಸರಿ, ಅದೇನೋ ನಿನ್ನ ಕಷ್ಟದಿಂದ ನಡೀತು. ಹಾಗಾದರೆ ಇದು ಇಷ್ಟದಿಂದನಾ? ಅಲ್ಲ ಅನ್ನೋದು ನಿನ್ನ ಉತ್ತರ ಆಗಿದ್ದರೆ ಈ ಬೆಲೆ ಬಾಳೋ ಸೀರೆ ಯಾಕೆ, ಈ ಒಡವೆ ಯಾಕೆ, ಈ ಅಲಂಕಾರ ಯಾಕೆ ಅಂತಾರೆ ಸರಿತಾ. ನಿಮ್ಮ ಮುಂದೆ ಕಾಣೋ ನಾನಷ್ಟೇ ನಾನು. ಈ ಅಲಂಕಾರ, ಈ ಆಡಂಬರ ಯಾವುದೂ ನಂದಲ್ಲ ಅಂತಾಳೆ ಗೌರಿ. ಇದು ಯಾವುದು ನಿಂದಲ್ಲ ಅಂದರೆ ಇದೆಲ್ಲ ನಿನ್ನ ಮೈ ಮೇಲೆ ಯಾಕಿದೆ? ಮದುವೆ ಇಷ್ಟ ಇಲ್ಲ ಅಂದೆ, ಆದರೂ ನಮ್ಮ ಮನೆಗೆ ಬಂದೆ. ಈಗ ಶಾಸ್ತ್ರ ಇಷ್ಟ ಇಲ್ಲ ಅಂತ ಹೇಳ್ತಿದ್ಯಾ, ಆದರೂ ನನ್ನ ಮಗನ ರೂಮಿಗೆ ಹೋಗ್ತೀಯಾ ಅಲ್ವಾ? ಹಾಂ, ಹೋಗ್ತೀಯಾ, ಖಂಡಿತ ಹೋಗ್ತೀಯಾ. ನೀನು ಇದಕ್ಕೆಲ್ಲ ರೆಡಿಯಾಗಿಬಿಟ್ಟೆ ತಾನೇ ಬಂದಿರೋದು. ನಿನಗೆ ಮಾನ ಅಂತ ಸರಿತಾ ಹೇಳುವಾಗ 1 ನಿಮಿಷ ಅಂತ ಕೂಗ್ತಾಳೆ ಗೌರಿ. ನನಗೆ ನಿಮ್ಮ ಮೇಲೆ ಗೌರವ ಇದೆ. ನನ್ನ ತಾಳಿ ಕಟ್ಟಿರೋ ತಾಯಿ ಅನ್ನೋ ಮರ್ಯಾದೆ ಇದೆ. ನೀವಾಡೋ ಪ್ರತಿ ಮಾತಲ್ಲೂ ನಿಮ್ಮ ಮಗನ ಮೇಲಿರೋ ಪ್ರೀತಿ ಕಾಣಿಸ್ತಿದೆ. ನಿಮಗೆ ಮಗನಿಗೆ ಇಷ್ಟ ಇಲ್ಲದೆ ನನ್ನ ಜೊತೆ ಬದುಕೋದ್ರಿಂದ ಅವ್ರ ಬದುಕಿಗೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋ ಭಯ ಕಾಣ್ತಿದೆ. ಹೆದರ್ಕೋಬೇಡಿ. ಅಮ್ಮನಿಗಿಂತ ಪ್ರೀತಿಸೋಕೆ ಯಾವ ಹೆಂಡತಿಗೂ ಆಗಲ್ಲ. ಮಗನೂ ಅಷ್ಟೇ, ತಾಯಿಗಿಂತ ಹೆಂಡತಿನ ಪ್ರೀತಿಸಲ್ಲ. ಆ ಭಯದಿಂದ ನೀವು ಆಡ್ತಾ ಇರೋ ಮಾತು ಇದೆಯಲ್ಲ, ಅದು ನನ್ನ ವ್ಯಕ್ತಿತ್ವನ ಹೇಗೆ ಪ್ರಶ್ನೆ ಮಾಡ್ತಿದ್ಯೋ ಹಾಗೆ ನಿಮ್ಮ ವ್ಯಕ್ತಿತ್ವನ ಮಂಕ್ ಮಾಡ್ತಿದೆ. ಪ್ರತಿಯೊಬ್ಬ ಮಗನಿಗೂ ತಾಯಿ ದೇವತೆ ಆಗಿರ್ತಾಳೆ. ನೀವು ಹಾಗೆ ಇರಿ, ಅಲ್ಲೇ ಇರಿ. ಈ ರೀತಿ ಚ್ಯುತಿ ಮಾಡಿ ನಿಮ್ಮ ವ್ಯಕ್ತಿತ್ವನ ಅಂತ ಗೌರಿ ಹೇಳುವಾಗ, ಸಾಕು ನಿಲ್ಲಿಸು, ಏನು ಮಾತಾಡ್ತಿದ್ದೆ ನೀನು? ನನ್ನ ಮಗನ ಹೊಲಿಸ್ಕೊಳ್ಳೋದಕ್ಕೆ ಈ ಅಲಂಕಾರ ಮಾಡಿಕೊಂಡು ನನಗೆ ನೀತಿ ಪಾಠ ಹೇಳ್ತಿದ್ಯಾ? ನಾನು ಹೇಳ್ತಿರೋದೇ ನಿಜ ಆಗಿದ್ರೆ ಈ ರೀತಿ ಅಲಂಕಾರ ಮಾಡಿಕೊಂಡು ಮಾಯಾಂಗಿನಿ ಥರ ಕೂತ್ಕೋತಿರ್ಲಿಲ್ಲ ಅಂತಾರೆ ಸರಿತಾ. ಈಗ ನಾನು ಕೂತಿರೋದು ನಿಮ್ಮ ಮಗನ ಮೋಹದ ಬಲೆಯಲ್ಲಿ ಬೀಸಿ ಸೆರಗಲ್ಲಿ ಕಟ್ಕೊಂಡು ಓಡಾಡೋದಿಕ್ಕಲ್ಲ. ಅಜ್ಜಿ ಬಲವಂತ ಮಾಡಿದ್ರು ಅಂತಾಳೆ ಗೌರಿ. ಅದಕ್ಕೆ ಈ ರೀತಿ ಬಲವಂತ ಮಾಡಿಕೊಂಡು ಕೂತ್ಬಿಟ್ಯಾ? ಇದ್ಯಾವುದು ನಿನಗೆ ಇಷ್ಟ ಇಲ್ಲ ತಾನೇ? ಇಷ್ಟ ಇಲ್ಲ ಅಂದಮೇಲೆ ಅತ್ತೆ ಮಾವನ ಹತ್ರ ಇರೋದನ್ನೇ ಹೇಳ್ಬೋದಿತ್ತಲ್ವಾ ಅಂತಾರೆ ಸರಿತಾ. ನೋಡಿ ಅಂತಾಳೆ ಗೌರಿ, ನಾನು ಹೇಳಬೇಕಾಗಿರೋದನ್ನು ಇನ್ನೂ ಹೇಳಿ ಮುಗಿಸಿಲ್ಲ ಅಂತಾರೆ ಸರಿತಾ. ನಾನಿನ್ನೂ ಮಾತೇ ಶುರು ಮಾಡಿಲ್ಲ. ಅಲ್ಲಿ ಎಲ್ಲರೂ ನಿಮ್ಮ ಮಗನ ಹತ್ರ ಅಭಿಪ್ರಾಯ ಕೇಳಿದರು. ಯಾರಾದರೂ ನನ್ನ ಅಭಿಪ್ರಾಯ ಕೇಳಿದ್ರಾ? ಇಷ್ಟು ಮಾತಾಡ್ತಾ ಇರೋ ನೀವಾದರೂ ಕೇಳಿದ್ರಾ? ಈಗ ನೀವು ನಿಮ್ಮ ಮಗನ ಪರವಾಗಿ ಮಾತಾಡ್ತಿದ್ದೀರಾ ಅಷ್ಟೇ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮನಸ್ಸಲ್ಲಿ ಏನಿರುತ್ತೆ ಅಂತ ತಿಳ್ಕೊಳ್ಳೋ ಪ್ರಯತ್ನವಾದರೂ ಮಾಡಿದ್ರಾ? ನನಗೂ ಮನಸ್ಸಲ್ಲಿ ಭಾವನೆ ಇದೆ ಅಂತ ನಿಮಗೆ ಅನ್ನಿಸ್ತಿಲ್ವಾ? ಅಂದರೆ ಮೊದಲನೇ ರಾತ್ರಿಗೆ ಗಂಡ ಒಪ್ಪಿದರೆ ಅಷ್ಟೇ ಸಾಕಾ? ನೀವು ನಿಮ್ಮ ಮಗನ ಎಷ್ಟು ಇಷ್ಟಪಡ್ತೀರೋ ಅಷ್ಟೇ ನಾನು ನನ್ನನ್ನು ಇಷ್ಟಪಡ್ತೀನಿ ಅಂತ ನಾನು ಚೂರು ಇಷ್ಟ ಇಲ್ಲದೆ ಇರೋ ನಿಮ್ಮ ಮಗನ ಜೊತೆ ಕಾಲ ಕಳೀತೀನಿ ಅಂತ ಹೇಗೆ ಅಂದ್ಕೊಂಡ್ಬಿಡ್ತೀರಾ ಅಂತಾಳೆ ಗೌರಿ. ಯಾರೂ ನಿನ್ನ ಪರ್ಮಿಷನ್ ಕೇಳಿಲ್ಲ ಅಂದರೆ ಆ ಯೋಗ್ಯತೆ ನಿನಗೆ ಇಲ್ಲ ಅಂತ ಅರ್ಥ. ಸುಳ್ಳು ಹೇಳಿ ನಾಟಕ ಆಡಿ ಮದುವೆ ಮಾಡ್ಕೊಂಡು ಬಂದವಳ ಹತ್ರ ಅಭಿಪ್ರಾಯ ಕೇಳೋ ಅಗತ್ಯ ಇಲ್ಲ ಅಂತಾರೆ ಸರಿತಾ. ನಿಮ್ಮ ವಾದದಲ್ಲಿ ಒಂದು ಸತ್ಯ ಇದೆ. ನಮ್ಮಂಥವರು ಕಲಿಬೇಕಾದ ಪಾಠನೂ ಇದೆ. ಯಾಕಂದರೆ ಸುಳ್ಳುಗಳು ನಮ್ಮ ಮನೇಲಿ ಹುಟ್ಟಿರ್ಬೋದು, ಆದರೆ ಅದಕ್ಕೆ ಪ್ರೋತ್ಸಾಹ ಮಾಡಿ ಹೆಜ್ಜೆ ಇಡೋದಕ್ಕೆ ಶುರು ಮಾಡಿದ್ದು ಈ ಮನೆಯವರೇ ಅಲ್ವಾ ಅಂತಾಳೆ ಗೌರಿ. ಸಾಕು ನಿಲ್ಲಿಸು. ಈ ನೀತಿ ಪಾಠ ಎಲ್ಲ ನಿಮ್ಮ ತಾಯಿ ನಿಮ್ಮ ಅಕ್ಕನ ಹತ್ರ ಹೋಗಿ ಹೇಳು, ನನಗಲ್ಲ. ನನ್ನ ಮಗನ ಒಳ್ಳೆತನ ಅನ್ನೋ ದೌರ್ಬಲ್ಯನ ಮೆಟ್ಟಿಲು ಮಾಡಿಕೊಂಡು ಅವನ್ನ ಹೊಲಿಸ್ಕೊಳ್ಳೋಕೆ ಈ ರೀತಿ ಅಲಂಕಾರ ಮಾಡಿಕೊಂಡು ಡ್ರಾಮಾ ಮಾಡಿದರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ ಅಂತಾರೆ ಸರಿತಾ. ಅಂದರೆ ನಿಮ್ಮ ಮಗನಿಗೆ ದೌರ್ಬಲ್ಯ ಇದೆ, ಎಲ್ಲಿ ಅವರು ಸೋತು ಬಿಡ್ತಾರೆ ಅಂತ ನೀವು ಮಾತಾಡ್ತಿದ್ದೀರಾ ಅಂತಾಳೆ ಗೌರಿ. ಏಯ್ ಅಂತಾರೆ ಸರಿತಾ, ಸಮಾಧಾನ ಮಾಡ್ಕೊಳ್ಳಿ. ನಾನೇನು ನಿಮ್ಮ ಮಗನ ಹತ್ರ ಹೋಗಿ ಕೈ ಮುಗಿದು ನನ್ನನ್ನು ಈ ಕ್ಷಣನೇ ಒಪ್ಕೊಳ್ಳಿ, ನಾವು ಇವಾಗಲೇ ಜೀವನ ಶುರು ಮಾಡೋಣ ಅಂತ ಬೇಡ್ಕೊಳ್ಳಲ್ಲ. ಹೋಗಿ ಪ್ರಶಾಂತವಾಗಿ ನಿದ್ದೆ ಮಾಡಿ ಅಂತಾಳೆ ಗೌರಿ. ನಿನ್ನ ಇಲ್ಲಿ ಬಿಟ್ಟು ನಾನು ಹೇಗೆ ಪ್ರಶಾಂತವಾಗಿ ನಿದ್ದೆ ಮಾಡೋದಕ್ಕಾಗುತ್ತೆ? ನೀನು ಇಲ್ಲಿಂದ ಎಲ್ಲೂ ಹೋಗೋ ಹಾಗಿಲ್ಲ. ಬಾಗಿಲನ್ನು ಹೊರಗಡೆಯಿಂದ ಲಾಕ್ ಮಾಡ್ತೀನಿ ಅಂತ ಡೋರ್ ಕ್ಲೋಸ್ ಮಾಡಿ ಲಾಕ್ ಹಾಕ್ತಾರೆ ಸರಿತಾ. ಏನು ಮಾಡ್ತಿದ್ದೀರಾ? ಬಾಗಿಲು ತೆಗೀರಿ. ನನ್ನ ಪ್ರಾಣಿ ಅಂತ ಅಂದ್ಕೊಂಡಿದ್ದೀರಾ ಅಂತಾಳೆ ಗೌರಿ. ನನಗೆ ಎದುರು ಮಾತಾಡೋ ಅಷ್ಟು ಸೊಕ್ಕಲ್ವಾ ನಿನಗೆ? ಬಿದ್ದಿರು ಇಲ್ಲೇ ಅಂತ ಕೀನ ಅಲ್ಲೇ ಆಚೆ ಇಟ್ಟು ಹೋಗ್ತಾರೆ ಸರಿತಾ. ಈಚೆ ತಾತ ಏನು ಹೇಳ್ತಿದ್ದೆ ವಿವೇಕ್ ಅಂತಾರೆ. ನನ್ನ ನಿರ್ಧಾರ ಹೇಳ್ತಿದ್ದೀನಿ ತಾತ, ನನಗೆ ಈ ಫಸ್ಟ್ ನೈಟ್ ಬೇಡ. ಇಲ್ಲಿ ಅಲಂಕಾರ ಆಗಿರೋ ಹೂಗಳು ಕೂಡ ನನಗೆ ಬೀಸಿರೋ ಮೋಸದ ಬಲೆ ಥರ ಕಾಣಿಸ್ತಿದೆ. ಅವಳನ್ನು ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕ್ಕೆ ನನ್ನ ಮನಸ್ಸು ಕೇಳ್ತಿಲ್ಲ ತಾತ. ಅವಳು ಹೇಳಿರೋ ಸುಳ್ಳು, ಅವ್ರ ಮನೆಯವ್ರು ಮಾಡಿರೋ ಮೋಸನೇ ಕಣ್ಮುಂದೆ ಕಾಣಿಸ್ತಿದೆ. ಸತ್ಯ ಹೀಗಿರಬೇಕಾದ್ರೆ ಯಾವ ಧೈರ್ಯದ ಮೇಲೆ ಅವಳನ್ನು ಈ ರೂಮಿಗೆ ಕಳಿಸ್ತಿದ್ದೀರಾ? ನನಗೂ ಪರ್ಸ್ನಲ್ ಲೈಫ್ ಇದೆ ಅಲ್ವಾ ಅಂತಾನೆ ವಿವೇಕ್, ನೀನು ಯಾವಾಗ ನ್ಯಾಯಾಧೀಶನಾದೆ? ನೀನು ನ್ಯಾಯದ ಬಗ್ಗೆನೇ ಮಾತಾಡ್ತಿದ್ಯಾ, ಆದರೆ ನಾವು ಧರ್ಮದ ಬಗ್ಗೆ ಮಾತಾಡ್ತಿದ್ವಿ. ಮದುವೆಗೂ ಮುಂಚೆ ಏನು ನಡೀತು ಅದು
ಅಂತ ಸತ್ಯನ ಬದಲಾಯಿಸೋಕ್ಕಾಗಲ್ಲ. ಯಾವಾಗ ನೀನು ಅವಳು ಕುತ್ತಿಗೆಗೆ 3 ಗಂಟು ಹಾಕಿದ್ಯೋ ಆವಾಗಲೇ ಅವಳು ನಿನ್ನ ಅರ್ಧಾಂಗಿ ಅಂದರೆ ಧರ್ಮ ಪತ್ನಿ ಆದ್ಲು. ಅವಳನ್ನು ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿನ್ನ ಜವಾಬ್ದಾರಿ ಅಂತಾರೆ ತಾತ. ನಂಬಿಕೆ ಇಲ್ಲದೆ ಇರೋ ಜಾಗದಲ್ಲಿ ಜವಾಬ್ದಾರಿ ಹೇಗೆ ಹುಟ್ಟುತ್ತೆ ತಾತ ಅಂತಾನೆ ವಿವೇಕ್. ನಂಬಿಕೆ ಅಂಗಡಿನಲ್ಲಿ ಸಿಗೋ ವಸ್ತು ಅಲ್ಲ, ಅದನ್ನು ಉಳಿಸ್ಕೋಬೇಕು. ನಂಬಿಕೆಗೆ ದ್ರೋಹ ಮಾಡೋದು ಅಧರ್ಮ, ಅದೇ ನಂಬಿ ಬಂದವಳಿಗೆ ಮೋಸ ಮಾಡೋದು ಮಹಾಪಾಪ ಅಂತಾರೆ ತಾತ. ಆಗ ಅಜ್ಜಿ, ಹೌದು ಕಣೋ, ನಿನ್ನ ಮನಸ್ಸಲ್ಲಿ ಓಡ್ತಾ ಇರೋ ಯೋಚನೆಗಳು ಅವಳ ಮನಸ್ಸಲ್ಲೂ ಓಡ್ತಾ ಇರುತ್ತೆ. ಆ ಮಗು ಸಂದರ್ಭನ ಅರ್ಥ ಮಾಡ್ಕೊಳ್ಳುತ್ತೆ. ನಿನ್ನ ಸಿಟ್ಟನ್ನು ಎದುರಿಸೋಕೆ ತಯಾರಾಗಿದ್ದಾಳೆ. ನೀನು ಕೂಡ ಅವಳ ಪ್ರೀತಿನ ಸ್ವೀಕರಿಸೋಕೆ ತಯಾರಾಗಬೇಕು ಅಂತಾರೆ ಅಜ್ಜಿ. ಮದುವೆ ನಿಮ್ಮ ಇಷ್ಟದ ಪ್ರಕಾರ ಮಾಡಿಕೊಂಡೆ, ರಿಸೆಪ್ಷನಲ್ಲೂ ನಿಮ್ಮ ಇಷ್ಟದ ಪ್ರಕಾರ ನಿಂತ್ಕೊಂಡೆ. ಇಲ್ಲಾದರೂ ಸ್ವಲ್ಪ ನನ್ನ ಇಷ್ಟಕ್ಕೆ ಬೆಲೆ ಕೊಡಿ. ಏನೇ ನಡೆದರೂ ಮನಸಾರೆ ನಡಿಬೇಕು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತಾನೆ ವಿವೇಕ್. ಅಲ್ಲ ಕಣೋ ಅಂತಾರೆ ಶಾರದಾ. ಬಿಡು ಶಾರದಾ, ಈ ತೀರ್ಮಾನ ತಗೋಬೇಕಾಗಿರೋದು ಅವನೇ ಅಂತಾರೆ ತಾತ. ಆ ಹುಡುಗಿಗೆ ತಯಾರಾಗಿ ಬರೋಕೆ ಹೇಳಿದ್ದೀನಿ ನಾನು. ಆ ಹುಡುಗಿಗೆ ಏನು ಅಂತ ಉತ್ತರ ಕೊಡಲಿ ಅಂತಾರೆ ಶಾರದಾ. ಇವನ ಜೀವನ ಇವನ ನಿರ್ಧಾರ ಅಂದಮೇಲೆ ಇವನೇ ಉತ್ತರ ಹೇಳ್ಕೊತಾನೆ, ಬಿಡು ಅಂತ ತಾತ ಹೋಗ್ತಾರೆ. ಅಜ್ಜಿನೂ ಹೋಗ್ತಾರೆ. ಇವ್ರ ಮಾತನ್ನೆಲ್ಲ ಅನಿಕೇತ್ ಅಡ್ಡ ನಿಂತ್ಕೊಂಡು ಕೇಳಿಸ್ಕೊತಾ, ನಾನು ಪ್ರಯತ್ನ ಪಡದೆ ಇದ್ರು ಇವ್ರ ಫಸ್ಟ್ ನೈಟ್ ಕ್ಯಾನ್ಸಲ್ ಆಯಿತು, ಹಾಗಂತ ನಾನು ಸುಮ್ಮನೆ ಇದ್ದರೆ ಆಗಲ್ಲ ಅಂತಾನೆ ಅನಿಕೇತ್. ಈಚೆ ಗೌರಿ ಕೂತ್ಕೊಂಡು ಸರಿತಾ ಹೇಳಿರೋ ಮಾತನ್ನು ನೆನ್ಪು ಮಾಡ್ಕೋತಾ, ಇನ್ನೆಷ್ಟು ಅವಮಾನನ ನಾನು ಎದುರಿಸಬೇಕು ಶಿವ. ಇದು ಅರಮನೆ ಅಂತ ಮನೆ, ಆದರೆ ನಾನು ಪಂಜರದಲ್ಲಿದ್ದೀನಿ. ಈ ಮದುವೆ ನನ್ನ ಅಸ್ತಿತ್ವನೇ ಪ್ರಶ್ನೆ ಮಾಡ್ತಿದೆ. ನಾನೇನು ಮಾಡಲಿ ಶಿವ, ನಾನೇನು ಮಾಡಲಿ, ಮಾತಾಡು ಶಿವ ಅಂತ ಅಳ್ತಾಳೆ. ಈಚೆ ವಿವೇಕ್ ರೂಮ್ ಅಲಂಕಾರ ಮಾಡಿರೋದನ್ನೆಲ್ಲ ಚಲ್ಲಾಪಿಲ್ಲಿ ಮಾಡ್ತಾನೆ. ಆಗ ಅನಿಕೇತ್ ಬಂದು, ವಿವೇಕ್ ಏನು ಮಾಡ್ತಿದ್ಯಾ, ಯಾಕಿಷ್ಟೊಂದು ಫ್ರಸ್ಟ್ರೇಷನ್ನಲ್ಲಿದೆಯಾ ಅಂತಾನೆ. ನನಗೆ ಫ್ರಸ್ಟ್ರೇಷನ್ ಆಗಲ್ವಾ, ನನ್ನ ಶತ್ರು ಜೊತೆ ನನ್ನ ಮದುವೆ ಆಗಿದೆ, ಹಾಗಿದ್ಮೇಲೆ ಇದ್ರ ಮೇಲೆ ನಾನು ಕುಣಿಲ್ಲ ಅಂತಾನೆ ವಿವೇಕ್. ಸಮಾಧಾನ ಮಾಡ್ಕೊ ಅಂತಾನೆ ಅನಿಕೇತ್. ಸಮಾಧಾನ? ಎಲ್ಲರ ಮುಂದೆ ನನಗೆ ಆಗಿರೋ ಅವಮಾನ ಅಂತಾನೆ ವಿವೇಕ್. ಸ್ವಲ್ಪ ಸಮಾಧಾನ ಮಾಡ್ಕೊ, ಕೂತ್ಕೋ ವಿವೇಕ್ ಅಂತ ಕೂರಿಸಿ ತಾನು ಕೂತ್ಕೊಂಡು, ವಿವೇಕ್ ಮೋಸ ಹೋಗಿರೋದು ನೀನು ಅಂತಾನೆ ಅನಿಕೇತ್. ಹೌದು, ಗೌರಿ ನನ್ನ ಫೂಲ್ ಮಾಡಿಬಿಟ್ಲು ಅಂತಾನೆ ವಿವೇಕ್. ಮೋಸ ಮಾಡಿದಾಳೆ ಅಂತ ಗೊತ್ತಿದ ಮೇಲೂ ಇನ್ನೂ ಯಾಕೆ ಸುಮ್ಮನೆ ಇದೆಯಾ ಅಂತಾನೆ ಅನಿಕೇತ್. ಮತ್ತೆ ಅಂತಾನೆ ವಿವೇಕ್. ನಿನಗೆ ಮೋಸ ಮಾಡಿದವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಲ್ವಾ. ನಿನ್ನ ಸಿಟ್ಟನ್ನು ಹೂವಿನ ಮೇಲೆ ತೋರಿಸಿದ್ರೆ ಪ್ರಯೋಜನ ಇಲ್ಲ. ಆ ಆಕ್ರೋಶ ಏನೇ ಇದ್ರೂ ಹೋಗಿ ಆ ಗೌರಿ ಮೇಲೆ ತೋರಿಸು. ಏನು ಧೈರ್ಯ ಇಲ್ವಾ ನೋಡು, ಕೆಲವೊಂದು ಸಲ ದೊಡ್ಡ ವಿಷಯಗಳನ್ನು ಮಾಡೋಕ್ಕೆ ನಮ್ಮ ಹತ್ರ ಇರೋ ಧೈರ್ಯ ಸಾಲಲ್ಲ, ಅಡಿಷ್ನಲ್ ಧೈರ್ಯ ತಗೋಬೇಕಾಗುತ್ತೆ ಅಂತಾನೆ ಅನಿಕೇತ್. ಅಂದರೆ ಅಂತಾನೆ ವಿವೇಕ್. ಆಗ ಅನಿಕೇತ್ ಡ್ರಿಂಕ್ಸ್ನ ಗ್ಲಾಸಿಗೆ ಹಾಕಿ, ತಗೋ ಇದನ್ನು, ಇದರಿಂದ ನಿನ್ನ ಮೈಂಡ್ ಕ್ಲಿಯರ್ ಆಗುತ್ತೆ, ಮುಂದೆ ಅವಳಿಗೆ ಹೇಗೆ ಪಾಠ ಕಲಿಸ್ಬೇಕು ಅನ್ನೋದು ಕ್ಲಾರಿಟಿ ಸಿಗುತ್ತೆ, ತಗೋ ಅಂತ ಅನಿಕೇತ್ ಕೊಡ್ತಾನೆ. ವಿವೇಕ್ ಕುಡಿತಾನೆ. ಏನು ಇದು ಒಂಥರ ಇದೆ, ಏನೋ ಒಂಥರ ಕಿಕ್ ಹೊಡಿತಿದೆ ಅಂತಾನೆ ವಿವೇಕ್. ಅದು ಎನರ್ಜಿ ಜಾಸ್ತಿ ಇರಲಿ ಅಂತ ಆಲ್ಕೋಹಾಲ್ ಮಿಕ್ಸ್ ಮಾಡಿದೆ ಇಷ್ಟೇ. ಇದನ್ನು ಬರೀ ಪಾರ್ಟಿಲಿ ಯೂಸ್ ಮಾಡ್ತಾರೆ ಅನ್ಕೋಬೇಡ. ನಮಗೆ ಇಷ್ಟ ಇಲ್ಲದೆ ಇರೋದನ್ನು ಮರೆಯೋದಕ್ಕೆ, ನಾವು ಅಂದ್ಕೊಂಡಿರೋದನ್ನು ಸಾಧಿಸೋಕ್ಕೆ ಯೂಸ್ ಮಾಡೋದಕ್ಕೋಸ್ಕರ ಇದು ಅಂತಾನೆ ಅನಿಕೇತ್. ಬೇಡಪ್ಪ, ಹಾಗಿದ್ರೆ ಇಂಥ ಮನೆತನದಲ್ಲಿ ಹುಟ್ಟಿ ಈ ತರಹ ಡ್ರಿಂಕ್ಸ್ ಮಾಡೋದು ತಪ್ಪಲ್ವಾ ಅಂತಾನೆ ಅನಿಕೇತ್. ಏನು ತಪ್ಪು? ಆಗಿನ ಕಾಲದ ರಾಜ ಮಹಾರಾಜರ ಹಿಡಿದು ಈಗಿನ ಕಾಲದ ಬಿಸ್ನೆಸ್ ಮಿನಿಸ್ಟರ್ ಎಲ್ಲರೂ ಪಾರ್ಟಿ ಮಾಡ್ತಾರೆ, ಹಾಗಂತ ಅವರೆಲ್ಲ ಮಾಡ್ತಾ ಇರೋದು ತಪ್ಪ? ದೊಡ್ಡ ದೊಡ್ಡ ಡಿಸಿಷನ್ಸ್ ತಗೋಬೇಕು ಅಂದರೆ ನಮ್ಮ ಮೈಂಡ್ ಪವರ್ಫುಲ್ ಆಗಿರಬೇಕು, ಅದಕ್ಕೆ ಬೇಕಾಗಿರೋ ಫಿಯಲ್ ಇದು, ತಗೋ ಕುಡಿ ಏನಾಗಲ್ಲ ಅಂತ ಅನಿಕೇತ್ ವಿವೇಕ್ಗೆ ಕುಡಿಸ್ತಾನೆ. ವಿವೇಕ್ ಒಂದ್ಸಲ ನಿನ್ನೆ ಮಂಟಪದಲ್ಲಿ ಆಗಿರೋದನ್ನು ನೆನ್ಪು ಮಾಡ್ಕೊ, ಅದಕ್ಕೆಲ್ಲ ಕಾರಣ ಗೌರಿ ತಾನೆ, ಅದನ್ನು ನೆನ್ಪು ಮಾಡ್ಕೊ ಅಂತಾನೆ ಅನಿಕೇತ್. ವಿವೇಕ್ ಎಲ್ಲ ನೆನ್ಪು ಮಾಡ್ಕೋತಾನೆ. ಇರೋ ನಿನ್ನ ಧೈರ್ಯ, ಕುಡಿ ಅಂತ ಮತ್ತೆ ಹಾಕೋಕೆ ಹೋಗ್ತಾನೆ ಅನಿಕೇತ್. ಬೇಡ ಅಂತಾನೆ ವಿವೇಕ್. ತಗೋ ಅಂತ ಮತ್ತೆ ಹಾಕ್ತಾ, ಡ್ರಿಂಕ್ಸ್ ಜೊತೆ ಸಹಿಸ್ಬೇಕಲ್ವಾ, ಅದನ್ನು ನಾನೇ ಕೊಡ್ತೀನಿ. ಆ ಮೋನಿಕಾ ನಿನ್ನನ್ನು ನಡು ಬೀದಿಲಿ ಮಾನ ಹರಾಜು ಹಾಕಬೇಕು ಅಂತ ಹೋಗಿಲ್ಲ, ಆ ಗೌರಿನೇ ಕಳಿಸಿರೋದು. ಅದಾದಮೇಲೆ ಗೌರಿ ಇದೇ ಮನೆಗೆ ಬಂದಿದ್ದಾಳೆ. ಇದನ್ನೆಲ್ಲ ಗೌರಿ ಫ್ಯಾಮಿಲಿ ಅವರೇ ಮಾಡಿರೋದು. ಅವರಿಗೆ ಬೇಕಾಗಿರೋದು ನೀನಲ್ಲ, ಈ ಮನೆ ಆಸ್ತಿ. ಈ ಆಸ್ತಿಗೋಸ್ಕರ ಮಿಡಲ್ ಕ್ಲಾಸ್ ಜನ ಏನು ಬೇಕಿದ್ರು ಮಾಡ್ತಾರೆ. ನೀನೇ ನೋಡಿದ್ಯಲ್ಲ ಅವ್ರ ಅಮ್ಮ ಎಷ್ಟೆಲ್ಲ ನಾಟಕ ಮಾಡಿ ಮೋನಿಕಾ ಜೊತೆ ನಿನ್ನ ಮದುವೆ ಫಿಕ್ಸ್ ಮಾಡಿದ್ರು ಅಂತ. ಸ್ವಲ್ಪ ಯೋಚನೆ ಮಾಡು ವಿವೇಕ್, ನೀನು ಯಾವ ರೇಂಜಲ್ಲಿ ಮೋಸ ಹೋಗಿದ್ಯಾ ಅಂತಾನೆ ಅನಿಕೇತ್. ನನಗೆ ಈಗ ಅರ್ಥ ಆಗ್ತಿದೆ, ಇದಕ್ಕೆಲ್ಲ ಆ ಗೌರಿನೇ ಕಾರಣ, ಅವಳೇ ಮೋನಿಕಾ ಓಡ್ ಹೋಗಿರೋ ಥರ ಮಾಡಿರೋದು ಅಂತ. ಗ್ಲಾಸಲ್ಲಿ ಬೇಡ, ಬಾಟ್ಲಿನೇ ಕೊಡು ಅಂತ ಬಾಟ್ಲಿಲಿ ಕುಡಿತಾನೆ ವಿವೇಕ್. ಗೌರಿಗೆ ನಾನು ಯಾರು ಅಂತ ತೋರಿಸ್ತೀನಿ, ನನಗೆ ಮೋಸ ಮಾಡ್ತಾಳ, ಇವತ್ತು ಅವಳಿಗೆ ಫಸ್ಟ್ ನೈಟ್ ಅಲ್ಲ ಲಾಸ್ಟ್ ನೈಟ್, ಪುಣ್ಯವರ್ತಿ ಬರ್ತೀನಿರು ಅಂತ ವಿವೇಕ್ ರೂಮಿಂದ ಹೋಗ್ತಾನೆ. ಹುಚ್ಚಪ್ಪ, ಇವತ್ತು ನಿನ್ನ ಫಸ್ಟ್ ನೈಟ್ ನಡಿಬಾರ್ದು ಅಂತಾನೆ ಕಣೋ ನಾನಿವತ್ತು ಈ ಪ್ಲ್ಯಾನ್ ಮಾಡಿರೋದು. ಡೆಕೋರೇಷನ್ ಎಲ್ಲ ಮಸ್ತಾಗಿ ಮಾಡಿದ್ದಾರೆ, ಪಾಪ ಎಲ್ಲ ಹಾಳಾಗೋಯ್ತು ಅಂತಾನೆ ಅನಿಕೇತ್. ಏಯ್ ಪುಣ್ಯವತಿ, ನಿನಗಿದೆ ಇವತ್ತು ಹಬ್ಬ ಅಂತ ತೇಲ್ತಾ ಬೇಡ, ಅವಳು ಸರಿ ಇಲ್ಲ ಅಂತ ವಾಪಸ್ ಹೋಗಿ ಮತ್ತೆ ಸ್ಟೆಪ್ಪನ್ನು ಇಳಿತಾ, ಅವಳಿಗಿಂತ ಸರಿ ಇಲ್ಲ ನಾನು, ಇವತ್ತು ಬಿಡಲ್ಲ ಅವಳನ್ನು ಅಂತ ಬರುವಾಗ ಶ್ಯಾಮ್
ವಿವೇಕ್ನ ನೋಡಿ ಅಯ್ಯಯ್ಯೋ ಅಣ್ಣ ಅಂತ ವಿವೇಕ್ನ ಹಿಡ್ಕೋತಾನೆ. ಏನೋ ಇದು, ಯಾಕೋ ಇಷ್ಟೊಂದು ತೂರಾಡ್ತಿದ್ಯಾ ಅಂತಾನೆ ವಿವೇಕ್. ನಾನು ತೂರಾಡ್ತಿದ್ದೀನಾ ಅಂತಾನೆ ಶ್ಯಾಮ್. ಯಾಕೋ ವಾಯ್ಸ್ ಬೇರೆ ತೊದಲುತ್ತಿದೆ ಅಂತಾನೆ ವಿವೇಕ್. ಯಾಕಣ್ಣ, ಯಾಕೆ ಹಿಂಗಾಡ್ತಿದ್ಯಾ ಅಣ್ಣ, ಕುಡ್ದಿದ್ಯಾ ಅಂತಾನೆ ಶ್ಯಾಮ್. ನಮ್ಮನೇಲಿ 60 ಮೆಟ್ಲು ಹಾಕ್ಸಿದ್ದಾರೆ ಕಣೋ, ಹೆಂಗೋ ಇಳ್ಕೊಂಡು ಬರೋದು ಅಂತಾನೆ ವಿವೇಕ್. ಅದು 60 ಅಲ್ಲ ಅಣ್ಣ, 16 ಮೆಟ್ಲು. ಕುಡ್ದು ಮತ್ತಲ್ಲಿ ನಿನಗೆ ಹಾಗೆ ಕಾಣಿಸ್ತಿದೆ ಅಷ್ಟೇ, ಸರಿಯಾಗಿ ನೋಡು ಅಂತಾನೆ ಶ್ಯಾಮ್. ಇರ್ಬೋದು ಶ್ಯಾಮ್ ಅಂತಾನೆ ವಿವೇಕ್. ಏನಣ್ಣ ಇದು, ನೀನು ಕುಡ್ದಿದ್ಯಾ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ ಅಣ್ಣ. ನಾನು ಹೇಳ್ತಿರೋದು ನಿನಗೆ, ಯಾಕೆ ಹೀಗೆ ಮಾಡಿದೆ ಅಂತಾನೆ ಶ್ಯಾಮ್. ಅದನ್ನೇ ಹೇಳ್ತಿರೋದು, ಕುಡ್ದಿದ್ದೀನಿ ಅಂತ ಅಂತಾನೆ ವಿವೇಕ್. ಯಾರಾದರೂ ನೋಡಿದರೆ ಏನಂತ ಅನ್ಕೋತಾರೆ ಅಂತಾನೆ ಶ್ಯಾಮ್. ಒಂದು ಬಾಟ್ಲ್ ಖಾಲಿ ಮಾಡಿದ್ದೀನಿ ಕಣೋ, ಟ್ಯಾಲೆಂಟ್ ಅಮ್ಮ ಟ್ಯಾಲೆಂಟ್ ಅಂತಾನೆ ವಿವೇಕ್. ನಿನಗೆ ಈ ದರಿದ್ರ ಅಭ್ಯಾಸ ಯಾವಾಗಿಂದ ಬಂತು, ನೀನು ಇಂಥವ್ನಲ್ವಲ್ಲ ಅಂತಾನೆ ಶ್ಯಾಮ್. ನನ್ನ ಮದುವೆ ಆಯ್ತಲ್ಲ, ನನ್ನ ಲೈಫ್ಗೆ ಪುಣ್ಯವತಿ ಬಂದಲ್ಲ, ಅದಕ್ಕೆ ಕುಡ್ದೆ. ಎಲ್ಲದಕ್ಕೂ ಪುಣ್ಯವತಿನೇ ಕಾರಣ, ನಾನು ಪುಣ್ಯವತಿನ ಬಿಡಲ್ಲ ಅಂತಾನೆ ವಿವೇಕ್. ಈ ಸ್ಥಿತಿಲಿ ನೀನು ಎಲ್ಲಿಗೂ ಹೋಗೋದು ಬೇಡ, ಅತ್ತಿಗೆ ಇನ್ನು ಚಿಕ್ಕ ಹುಡುಗಿ ಬೇಡ ಕಣೋ ಅಂತಾನೆ ಶ್ಯಾಮ್. ಚಿಕ್ಕ ಹುಡುಗಿನ, ಅವ್ರ ಫ್ಯಾಮಿಲಿ ಎಂಥವ್ರು ಗೊತ್ತಾ ಅಂತಾನೆ ವಿವೇಕ್. ಅಣ್ಣ ಇರ್ಬೋದು, ಇವಾಗ ಬೇಡ, ರೂಮಿಗೆ ಹೋಗೋಣ ಬಾ ಅಂತಾನೆ ಶ್ಯಾಮ್. ಹೋಗಲ್ಲೋ, ಏನೋ ನನ್ನ ಹೆಂಡತಿ, ಅವಳು ಹತ್ರ ಹೋಗಬೇಡ ಅನ್ನೋಕೆ ನೀನು ಯಾರು ಅಂತಾನೆ ವಿವೇಕ್. ಯಾಕೆ ಕುಡ್ದಿದ್ಯಾ ಅಂತಾನೆ ಶ್ಯಾಮ್. ಧೈರ್ಯಕ್ಕೆ ಅಂತ ಪುಣ್ಯವತಿ ಅಂತ ಕರೀತಾ ವಿವೇಕ್ ಗೌರಿ ರೂಮ್ ಹತ್ರ ಬಂದು, ಪುಣ್ಯವತಿ ಡೋರ್ ತೆಗಿ ಅಂತ ಡೋರ್ ಬಡಿತಾ ಕೀನ ನೋಡಿ ಲಾಕ್ ತೆಗೆದು ಪುಣ್ಯವತಿ ಅಂತಾನೆ ವಿವೇಕ್. ಯಾಕೆ ಬಂದಿದ್ದೀರಾ ಇಲ್ಲಿಂದ ಹೋಗಿ ಅಂತಾಳೆ ಗೌರಿ. ಹೋಗಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋದು ನಾನು ಅಂತಾನೆ ವಿವೇಕ್. ನೀವು ಹೋಗಲ್ಲ ಅಂದರೆ ನಾನೇ ಹೋಗ್ತೀನಿ ಅಂತ ಗೌರಿ ಹೋಗುವಾಗ ಡೋರ್ನ ಕ್ಲೋಸ್ ಮಾಡ್ತಾನೆ ವಿವೇಕ್. ಲೈಫ್ ಲಾಂಗ್ ನೀನು ನೆನ್ಪಿಟ್ಕೋಬೇಕು ಅಂತ ಶಿಕ್ಷೆ ಕೊಡ್ತೀನಿ ಅಂತ ಗೌರಿ ಹತ್ರ ಬರ್ತಾನೆ ವಿವೇಕ್ ಬೇಡ ಪ್ಲೀಸ್ ಅಂತಾಳೆ ಗೌರಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.